ರಿವ್ಯೂ ಶುರು ಮಾಡೋದಕ್ಕಿಂತ ಮುಂಚೆ ಚಾನೆಲ್ನಲ್ಲಿ ಪಾರ್ಟ್ 1 ರೀಕ್ಯಾಪ್ ವಿಡಿಯೋ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಹೋಗಿ ನೋಡಿ. ಅದರಿಂದ ಇಲ್ಲಿನ ಸ್ಟೋರಿ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಾಗತ್ತೆ. ಅಯ್ಯೋ ಅದೆಲ್ಲ ಗೊತ್ತಿದೆ ಗುರುವೆ, ನೀನ್ ಪಾರ್ಟ್ 2 ಹೇಗಿದೆ ಅದನ್ನ ಹೇಳು ಸಾಕು ಅನ್ನೋದಾದ್ರೆ ಬನ್ನಿ ಬೇಗ ಶುರು ಮಾಡಿ ಮುಗ್ಸೋಣ. ಅವತಾರ ಪುರುಷ ಪಾರ್ಟ್ 2 ಇದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಕಥೆ ವಿಚಾರಕ್ಕೆ ಬಂದ್ರೆ ಧಾರಕನಿಗೆ ಈಗ ತ್ರಿಶಂಕು ಮಣಿ ಇರೋ ಜಾಗ ಗೊತ್ತಾಗಿದೆ. ಅದನ್ನ ಪಡ್ಕೊಳ್ಳೋದಕ್ಕೆ ಅವನು ಆಲ್ರೆಡಿ ಹೊರಟಿದ್ದಾನೆ. ಬಟ್ ಅದಕ್ಕೂ ಮೊದಲು ಅವನೇ ಕಳಿಸಿರೋ ಕುಮಾರ ರಾಮಜೋಯಿಸರು ಮನೆಗೆ ಬಂದು ತನ್ನ ಕೆಲಸನ ಈಗಾಗ್ಲೇ ಶುರು ಮಾಡ್ಕೊಂಡಿದ್ದಾನೆ. ಸೊ ಅಲ್ಲಿಂದ ಮುಂದೆ ಏನೇನಾಯ್ತು, ಮನೆಯಿಂದ ಹೊರಗೆ ಹೋಗಿರೋ ಅನಿಲನ ಕಥೆ ಎಲ್ಲಿಗ್ ಬಂತು, ಮೊದಲೇ ವಾಮಾಚಾರಿಯಾಗಿರೋ ಅವನು ಈಗ ಯಾರ ಪರವಾಗಿ ನಿಂತ್ಕೊಂಡ, ಹಾಗೆ ಕೊನೆಯಲ್ಲಿ ಈ ತ್ರಿಶಂಕು ಸಿಕ್ಕಿದ್ರು ಅದು ಯಾರ ಪಾಲಾಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡಿನ ತಿಳ್ಕೋಬೇಕು. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಸ್ಟೋರಿ. ಪಾರ್ಟ್ 1 ಇಷ್ಟ ಆಗಿದ್ದು ಇದೇ ಕಾರಣಕ್ಕೆ, ಪಾರ್ಟ್ 2 ನೋಡ್ಬೇಕು ಅಂತ ಹೋಗಿದ್ದು ಕೂಡ ಇದೇ ವಿಷಯಕ್ಕೆ. ಆಕ್ಚುಲಿ ಆ ವಾಮಾಚಾರ, ಅಲ್ಲಿನ ಕಟ್ಟುಪಾಡುಗಳು, ಈ ಕಡೆ ತ್ರಿಶಂಕು ಮಣಿ, ಬಿಸ್ತಾ ಅನ್ನೋ ವಾಮಾಚಾರಿ ಇನ್ಸ್ಟಿಟ್ಯೂಟ್, ಇವೆಲ್ಲದರಿಂದ ಸ್ಟೋರಿ ಲೈನ್ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ಅಂಡ್ ಆಲ್ಸೋ ಸಿನಿಮಾ ನೋಡುವಾಗ್ಲೂ ಇಲ್ಲಿ ವಿಷಯಗಳು ಬಹಳಷ್ಟಿದೆ, ಅವೇ ನಮ್ಮನ್ನ ಇಷ್ಟೊಂದು ಅಟೆಂಟಿವ್ ಆಗಿ ಇಟ್ಕೊಂಡಿದ್ದಾವೆ ಅನ್ನೋದು ಗೊತ್ತಾಗತ್ತೆ. ಇನ್ನು ಮಾಟ ಮಂತ್ರದ ಜೊತೆ ಚೆನ್ನಾಗಿ ವರ್ಕ್ ಆಗಿದ್ದು ಆ ಫ್ಯಾಮಿಲಿ ಡ್ರಾಮಾ, ಪರ್ಟಿಕ್ಯುಲರ್ಲಿ ಅಮ್ಮ ಮಗನ ಬಾಂಧವ್ಯ, ಅಣ್ಣ ತಂಗಿ ಸೀಕ್ವೆನ್ಸ್, ಮನೆಗ್ ಬಂದಿರೋ ಒರಿಜಿನಲ್ ಮಗ ಕುಮಾರನ ಹಾವ ಭಾವ, ಅಪ್ಪನಾಗಿ ರಾಮಜೋಯಿಸರು ಆಡೋ ಮಾತುಗಳು, ಹಾಗೆ ಪಾತ್ರಗಳ ಮಧ್ಯೆ ಇದ್ದಂತ ಸಂಭಾಷಣೆ ಇಷ್ಟ ಆಯ್ತು. ಇನ್ನು ಕಾಮಿಡಿಗೆ ಅಂತ ಸುನಿ ಅವರು ಹೆವಿ ಸೀಕ್ವೆನ್ಸ್ ಗಳನ್ನ ತಂದಿದ್ದಾರೆ. ಬಟ್ ಅವುಗಳಲ್ಲಿ ಆದಷ್ಟು ಫ್ಯಾಮಿಲಿ ನಡುವೆ ಇದ್ದಂತ ಸನ್ನಿವೇಶಗಳೇ ಹತ್ರ ಆಗಿದ್ದು, ಒಳ್ಳೆ ಫೀಲ್ ನ ಕೊಟ್ಟಿದ್ದು. ಅದರಲ್ಲೂ ಕರ್ಣ ಈ ರೇಂಜಿಗೆ ಸಿಗ್ತಾನೆ ಅನ್ನೋ ಡೈಲಾಗ್, ಅಲ್ಲಿನ ಸಂದರ್ಭ ಸೂಪರ್ ಆಗಿತ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಶರಣ್ ಅವರು ಹಾಗೆ ಸಾಯಿ ಕುಮಾರ್ ಅವರು ಇಂಪ್ರೆಸಿವ್ ಆಗಿ ಕಾಣ್ತಾರೆ. ಅಂಡ್ ಇಡೀ ಸಿನಿಮಾದಲ್ಲಿರೋ ಪ್ರತಿ ಸಂದರ್ಭನೂ ತಮ್ಮ ಪ್ರೆಸೆನ್ಸ್ ಇಂದಾನೆ ಮೇಲ್ ತಗೊಂಡು ಹೋಗಿದ್ದಾರೆ. ಬಟ್ ಆಪೋಸಿಟ್ ಆಗಿ ಆಶುತೋಷ್ ರಾಣಾ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಅಲ್ಲೇ ತುಂಬಿತ್ತು. ಶ್ರೀನಗರ ಕಿಟ್ಟಿ ಅವರು ಓವರ್ ಆಲ್ ಆ ಪಾತ್ರಕ್ಕೆ ಏನ್ ಬೇಕಿತ್ತು ಅದನ್ನ ಮಾಡಿದ್ದಾರೆ, ಒಳ್ಳೆ ಅಪ್ರಿಸಿಯೇಷನ್ ಪಡ್ಕೋತಾರೆ. ಬಟ್ ಪರ್ಸನಲಿ ಅವ್ರಿಗೆ ಇನ್ನೂ ಟೈಮ್ ಕೊಡ್ಬೇಕಾಗಿತ್ತು ಅನ್ನೋದು ನನ್ನ ಭಾವನೆ. ಅಂಡ್ ಆಲ್ಸೋ ಕುತೂಹಲ ಹುಟ್ಟಿಸ್ತಂತ ಅನಿಲ ಕುಮಾರನ ಕಾಳಗ ಹೆಚ್ಚಾಗಿ ತೋರಿಸಬೇಕಾಗಿತ್ತು. ಬಟ್ ಅದನ್ನ ಬಿಟ್ಟು ಕಿಟ್ಟಿ ಅವರ ಪಾತ್ರಕ್ಕೆ ಈ ರೀತಿ ಅಂತ್ಯ ಹಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಇದರ ಹೊರತಾಗಿ ಆಶಿಕಾ ರಂಗನಾಥ್ ಹಾಗೆ ಸುಧಾರಾಣಿ ಅವರು ಕೂಡ ಸಿನಿಮಾದಲ್ಲಿರೋ ಬ್ಲೈಂಡ್ ಸ್ಪೇಸ್ ಅನ್ನ ನೀಟಾಗಿ ಕವರ್ ಮಾಡಿದ್ದಾರೆ. ಅಂಡ್ ಇವ್ರ ಪಾತ್ರನೂ ಅಷ್ಟೇ ಎಕ್ಸ್ಟ್ರಾ ಅಟೆನ್ಷನ್ ಸಿಗೋ ಮಟ್ಟಿಗೆಲ್ಲ ಬರ್ಕೊಂಡಿಲ್ಲ. ಇನ್ನ ಮ್ಯೂಸಿಷಿಯನ್ ಚೇಂಜ್ ಆಗಿದ್ರು ಅದರ ವ್ಯತ್ಯಾಸನೇ ಕಾಣ್ಲಿಲ್ಲ. ಹಾಗೆ ಈ ಸಾರಿ ಪಿಚ್ಚೊಳಗಿಳಿದು ಸಿಕ್ಸರ್ ಹೊಡಿತಾರೆ ಅನ್ಕೊಂಡಿದ್ದ ಸಾಧುಕೋಕಿಲ ಅವರ ಪಾತ್ರ ಕೂಡ ಮತ್ತೆ ಅದೇ ರೀತಿನೇ ಉಳ್ಕೊಂಡಿದ್ದೆ, ಎಕ್ಸ್ಟ್ರಾ ಲೇಯರ್ ಆಗಿ ಕಾಣುತ್ತೆ. ಸಿನಿಮಾದಲ್ಲಿ ನೆಗೆಟಿವ್ ಆಗಿದ್ದು ಅಂದ್ರೆ ಅದು ಇದರ ಸ್ಕ್ರೀನ್ ಪ್ಲೇ ಅಂಡ್ ಟ್ರೀಟ್ಮೆಂಟ್. ಲೆಕ್ಕಕ್ಕೆ ಪಾರ್ಟ್ 1 ಬಂದು 3-4 ತಿಂಗಳಿಗೆಲ್ಲ ಪಾರ್ಟ್ 2 ಬರ್ಬೇಕಾಗಿತ್ತು. ಬಟ್ ಆ ಮಧ್ಯೆ ಸಿನಿಮಾಗೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದು ನಂತರದಲ್ಲಿ ಏನೇನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ, ಸೊ ಹೇಳೋದ್ ಬೇಕಾಗಿಲ್ಲ. ಅಂಡ್ ಈಗ ಆಲ್ಮೋಸ್ಟ್ 2 ವರ್ಷ ಆಯ್ತಲ್ಲ, ಸೊ ಅಪ್ಡೇಟ್ ಮಾಡೋದಕ್ಕೋಸ್ಕರ ಒಂದಷ್ಟು ಹೊಸ ಸೀಕ್ವೆನ್ಸ್ ನ ಸೇರ್ಪಡೆ ಮಾಡಿದ್ದಾರೆ. ಬಟ್ ಅವುಗಳನ್ನ ನೋಡಿ ಪರ್ಸನಲಿ ಅನ್ಸಿದ್ದೇನೆಂದ್ರೆ ಅದರಿಂದ ಹುಟ್ಕೊಂಡಂತ ಹ್ಯೂಮರ್ ಆಗ್ಲಿ ಅಥವಾ ಸಂದರ್ಭಗಳೇ ಆಗ್ಲಿ ಯಾವುದೇ ತರ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಈ ಎಲ್ಲಾ ಸೀಕ್ವೆನ್ಸ್ ಗಳು ಸೇರ್ಕೊಂಡು ಮೂಲ ಕಥೆ ಕೊಡಬೇಕಾಗಿದ್ದಂತ ಇಂಪ್ಯಾಕ್ಟ್ ಅನ್ನೇ ಕಡಿಮೆ ಮಾಡ್ಬಿಟ್ಟಿದೆ. ಸ್ಪೆಷಲಿ ಕಳ್ಳರಿಗೆ ಅಂತ ಒಂದು ಎಪಿಸೋಡ್ ಇದೆ, ಸೀರಿಯಸ್ಲಿ ವರ್ಸ್ಟ್ ಆಗಿತ್ತು. ಅದೇ ಕಂಫರ್ಟ್ ಝೋನ್ ಅಂತ ಅದರ ಹಿಂದೆ ಬಿದ್ರೆ ಕೈಯಲ್ಲಿರೋ ಒಳ್ಳೆ ಕಥೆನೂ ಹಾಳಾಗ್ ಹೋಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಐ ಮೀನ್ ಸುಮ್ನೆ ಮಧ್ಯೆ ಕಾಮಿಡಿ ಅಂತ ತಂದು ತುರ್ಕಿದ್ದಾರೆ, ಅದರಿಂದ ಕಥೆಗಾಗ್ಲಿ ಸಿನಿಮಾಗಾಗ್ಲಿ ಯಾವುದೇ ತರ ಸಹಾಯ ಆಗ್ಲಿಲ್ಲ. ಅಂಡ್ ಆಲ್ಸೋ ಇಲ್ಲಿ ಹೊಸದಾಗಿ ಏನೇನ್ ಶೂಟ್ ಮಾಡಿದಾರಲ್ಲ ಅದನ್ನ ನೀವು ಆರಾಮಾಗಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ಇನ್ನ ಆಗ್ಲೇ ಹೇಳ್ದ ಹಾಗೆ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ವೀಕ್ ಆಗೋಗಿದೆ. ಸ್ಕ್ರೀನ್ ರೈಟಿಂಗ್ ಅನ್ನೋದಂತೂ ಕಾಣೋದೇ ಇಲ್ಲ. ಲೈಕ್ ಹೇಗಂದ್ರೆ ಇಲ್ಲಿ ಒಬ್ಬೊಬ್ರು ಅವ್ರ ಮನ್ಸಿಗೆ ಬಂದ ಹಾಗೆ ಮಾಟ ಮಾಡ್ತಾರೆ, ಮಂತ್ರ ಹೇಳ್ತಾರೆ. ಅಟ್ಲೀಸ್ಟ್ ಅದನ್ನ ಕನ್ಸ್ಟ್ರಕ್ಟಿವ್ ಆಗಾದ್ರೂ ತೋರಿಸಿದಾರ, ಅದೂ ಇಲ್ಲ. ಹೆವಿ ರ್ಯಾಂಡಮ್ ಸ್ಟಫ್ ಆಗೋಯ್ತು. ಮಧ್ಯೆ ಅಂತೂ ಸೀರಿಯಲ್ ತರ ಕಥೆನ ಹೇಳ್ತಿದ್ದಾರೆ. ಹಾಗೇನೆ ಯಾವ ಪಾತ್ರಕ್ಕೂ ಒಳ್ಳೆ ಕ್ಲೋಜರ್ ಅಂತ ಇಲ್ಲ. ಅಂಡ್ ಕೆಲವೊಂದು ಕ್ಯಾರೆಕ್ಟರ್ ಗಳನ್ನ ಅರ್ಥವಿಲ್ಲದೆ ತಗೊಂಡು ಹೋಗಿ ಸಾಯಿಸಿದ್ದಾರೆ. ಟೋಟಲ್ ಆಗಿ ಇದೊಂದು ಅಬೋವ್ ಆವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ. ಕಥೆ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಹೋಗಿ ನೋಡ್ಬೋದು. ಜೊತೆಗೆ ಒಳ್ಳೆ ಸ್ಟಾರ್ ಕಾಸ್ಟ್ ಇರೋದ್ರಿಂದ ಸಿನಿಮಾ ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ. ಬಟ್ ಇದನ್ನ ಬಿಟ್ಟು ನೋಡ್ಲೇಬೇಕಾದಂತ ವಿಷಯನೂ ಇಲ್ಲ, ನೋಡ್ಲೇಬೇಕಾದಂತ ಸಿನಿಮಾ ಕೂಡ ಇದಲ್ಲ. ಅಂಡ್ ಆಲ್ಸೋ ಸಿನಿಮ್ಯಾಟಿಕ್ ಸ್ಟ್ಯಾಂಡರ್ಡ್ಸ್ ಕೂಡ ತುಂಬಾನೇ ಕಡಿಮೆ ಇದೆ. ಸೊ ನೀವು ಪಾರ್ಟ್ 1 ನೋಡಿ ಇಷ್ಟಪಟ್ಟಿದ್ರೆ ಈ ಭಾಗನ ಆರಾಮಾಗಿ ನೋಡ್ಬೋದು, ಯಾವುದೇ ತೊಂದರೆ ಇಲ್ಲ. ಬಟ್ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ನೋಡೋರ್ಗೆ ಹಾಗೆ ಡಿಸ್ಕಸ್ ಮಾಡೋದಕ್ಕೆ ಮಜಾ ಇರುತ್ತೆ. ಸೈನಿಂಗ್ ಆಫ್, ಲಿಖಿತ್.